ಜಯ ಹೇ ಕೇಳುಗರೆ, ಲೋಕಸಭೆ ಚುನಾವಣೆ 2024ರ ಅಂಗವಾಗಿ ಮೈಸೂರು ಆಕಾಶವಾಣಿ ಮತ ಹಾಕೋಣ ಬನ್ನಿ ಶೀರ್ಷಿಕೆಯಡಿಯಲ್ಲಿ ಮತದಾರ ಜಾಗೃತಿ ಕಾರ್ಯಕ್ರಮಗಳನ್ನು ಸರಣಿ ರೂಪದಲ್ಲಿ ಪ್ರಸಾರಿಸಿತ್ತು. ವಿಶೇಷ ಚೇತನರು, ಜನಸಾಮಾನ್ಯರು, ಅಲ್ಪಸಂಖ್ಯಾತರು, ಬುಡಕಟ್ಟು ಸಮುದಾಯದವರು, ಮಹಿಳೆಯರು, ಯುವಕರು, ಹಿರಿಯ ನಾಗರಿಕರು ಹೀಗೆ ಸಮಾಜದ ಎಲ್ಲಾ ಸ್ತರದ ಅರ್ಹ ಮತದಾರರನ್ನು ಮತಗಟ್ಟೆ ಕಡೆಗೆ ಕರೆದೊಯ್ಯುವ ಸಲುವಾಗಿ ಮೈಸೂರು ಜಿಲ್ಲಾ ಸ್ವೀಪ್ ಸಹಯೋಗದಲ್ಲಿ ಮಾಹಿತಿಪೂರ್ಣ ಜಾಗೃತದಾಯಕ ಕಾರ್ಯಕ್ರಮಗಳನ್ನು ಈಗಾಗಲೇ ಪ್ರಸಾರ ಮಾಡಿತ್ತು. ಮತದಾನದ ಅಂತಿಮ ಕ್ಷಣದವರೆಗೂ ಇಂಥ ಕಾರ್ಯಕ್ರಮಗಳನ್ನು ಮೈಸೂರು ಆಕಾಶವಾಣಿ ಪ್ರಸಾರ ಮಾಡಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಕೇಳುಗ ಸಮುದಾಯ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರಗೊಂಡ ಮತದಾರ ಜಾಗೃತಿ ಕಾರ್ಯಕ್ರಮಗಳನ್ನು ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಅನಿಸಿಕೆಗಳನ್ನು ಕೇಳೋಣ. ಜಯ ಹೇ ನಾನು ಗೋವಿಂದಾಚಾರಿ ಕುವೆಂಪು ನಗರದಿಂದ ಮಾತಾಡೋದು. ಬಹುಶಃ ಈ ಸಾರಿಯ 18ನೇ ಲೋಕಸಭೆ ಚುನಾವಣೆಯ ಒಂದು ಎಳೆಯಾದಂತಹ ಇನ್ಫಾರ್ಮೇಶನ್ ಒಬ್ಬ ಮತದಾರನ್ನ ಮತಗಟ್ಟೆಗೆ ಹೋಗುವಂತಹ ಒಂದು ಅತ್ಯಂತ ಕಠಿಣವಾದಂತಹ ಕೆಲಸ ಪ್ರೀತಿಯಿಂದ ಮತ್ತೆ ಮಾಹಿತಿ ಮೂಲಕ ಮತ್ತು ಸೈದ್ಧಾಂತಿಕ ಮೂಲಕ ಮಾಡ್ತು ಅಂತಂದ್ರೆ ಆಕಾಶವಾಣಿಗೆ ಅಭಿನಂದನೆ ಸಲ್ಲಿಸುತ್ತೆ. ತುಂಬಾ ವಿಶೇಷ ಅಂತಂದ್ರೆ ಈ ಬಾರಿ ಮೈಸೂರು ಆಕಾಶವಾಣಿ ಮತ್ತು ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿ ಎರಡು ಸೇರ್ಕೊಂಡು ಹಲವಾರು ಮಾಹಿತಿ ಪೂರ್ವಕ ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ನಮ್ಮ ಕೇಳುಗರಿಗೆ ಒದಗಿಸಿಕೊಡ್ತು. ಏನು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಲೋಕಸಭೆ ಸಂಬಂಧ ಮುಖ್ಯಸ್ಥರಾದಂತಹ ಮೈಸೂರು ಜಿಲ್ಲಾಧಿಕಾರಿಗಳು, ಚುನಾವಣಾಧಿಕಾರಿಯಾದಂತ ಕೆ.ವಿ. ರಾಜೇಂದ್ರ ಅವರನ್ನ ಸಂದರ್ಶನ, ಹಾಗೆಯೇ ಜಿಲ್ಲಾ ಪಂಚಾಯತ್ ಸಿಇಒ ಆದಂತ ಕೆ.ಎಂ. ಗಾಯತ್ರಿ ಅವರನ್ನ ಸಂದರ್ಶನ, ಚಾಮರಾಜನಗರದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಅಂತ ಶಿಲ್ಪಾ ನಾಗ್ ಅವರನ್ನ, ಹಾಗೆ ಮಂಡ್ಯದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಅವರನ್ನ, ಪೊಲೀಸ್ ಮುಖ್ಯಾಧಿಕಾರಿಗಳನ್ನ ಸಂದರ್ಶನವನ್ನ ಮಾಡಿ ಏನು ಲೋಕಸಭೆಗೆ ಸಂಬಂಧಪಟ್ಟಂತೆ ತಯಾರಿಗಳಾಗಿದೆ, ಎಷ್ಟು ಮತಗಟ್ಟೆಗಳನ್ನು ಮಾಡಿದ್ದಾರೆ, ಏನೇನು ವ್ಯವಸ್ಥೆಗಳಾಗಿದೆ ಎಲ್ಲವನ್ನು ಕೂಲಂಕಷವಾಗಿ ಕೇಳುಗರಿಗೆ ನೀಡ್ತಾ ಇದೆ ಮೇಡಮ್. ಈ ವಿಶೇಷವಾಗಿ ಕೇಳುಗರನ್ನ ಈ ಮತವನ್ನ ಮಾಡಲು 100% ಮತವನ್ನ ಜಾಗೃತಿ ಮೂಡಿಸಲು, ಮತಗಟ್ಟೆಗೆ ಹೋಗಲು ಅವ್ರು ಏನೇನೋ ವಿಶೇಷವಾದ ಕಾರ್ಯಕ್ರಮಗಳಂದ್ರೆ ಏನು ರಸಪ್ರಶ್ನೆ ಕೇಳುವುದರ ಮೂಲಕ ಕೇಳುಗರನ್ನ ಒಳಗೊಂಡಿದ್ರು. ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ, ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚುನಾವಣೆಗಳು ನಡೆದಂತೆ ಹೇಗೆ ಯಾವ ತರ ನಡೀಬೇಕು, ಅದರ ಮಹತ್ವವೇನು, ಮತದಾನ ಮಹತ್ವ ಏನು, ಮತದಾರರಿಗೆ ಆ ಮತದಾನ ಮಾಡುವ ಮೂಲಕ ಆಗುವಂತಹ ಅವ್ರಿಗೆ ಸಿಗುವಂತಹ ಲಾಭಗಳೇನು, ದೇಶಕ್ಕೆ ಏನ್ ಲಾಭ ಆಗುತ್ತೆ, ಸರ್ಕಾರಕ್ಕೆ ಏನ್ ಲಾಭ ಆಗುತ್ತೆ, ಅದ್ರ ಬಗ್ಗೆ ತಿಳಿಸಲು ಲೇಖನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ ಮೇಡಮ್. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳುಗರು ಭಾಗವಹಿಸಿ ಬಹಳ ಉತ್ಸುಕದಿಂದ ಇಂದಿನ ಪ್ರಶ್ನೆಗಳಿಗೆ ನಾಳೆ ಅಂತ ಕೇಳುವಂತ ಉತ್ತರ ಅವರ ಹೆಸರು ಕೇಳಕ್ಕೆ ಬಹಳ ಉತ್ಸುಕದಿಂದ, ಹಾಗೆ ನಾಳೆ ಪ್ರಶ್ನೆಗಳಿಗೆ ಅವರು ತಯಾರಾಗಿ ಉತ್ತರವನ್ನು ಕೊಡಕ್ಕೂ ತಯಾರಾಗಿದ್ರು. ಜೊತೆಗೆ ಹೆಸರನ್ನು ಹೇಳ್ತಾ ಇರೋದು ಇನ್ನೂ ಖುಷಿ ತಂತು. ಇದೆಲ್ಲವೂ ಜೊತೆಗೆ ಲೇಖನ ಸ್ಪರ್ಧೆಯಲ್ಲೂ ನಾವು ಭಾಗವಹಿಸ್ತೀವಿ. ಇಷ್ಟೆಲ್ಲ ಮಾಹಿತಿಗಳ ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನು ಮತದಾರರಿಗೆ, ವಿಶೇಷವಾಗಿ ವಿಶೇಷ ಚೇತನರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಮತಗಟ್ಟೆಗಳಲ್ಲಿ ಈ ಸರಿ ಏನೇನು ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಆಕಾಶವಾಣಿ ಸಂದರ್ಶನದಲ್ಲಿ ಕೇಳುಗರಿಗೆ ತಿಳಿಸ್ಕೊಡ್ತಾರೆ ಮೇಡಮ್. ಕ್ಷಣಕ್ಕೆ ಮಾಹಿತಿಗಳನ್ನ ಲೋಕಸಭೆಗೆ ಸಂಬಂಧಪಟ್ಟಂತೆ ಅಥವಾ ಮತದಾರರಿಗೆ ಸಂಬಂಧಪಟ್ಟಂತೆ ತಾವು ಕೊನೆಯ ದಿನ ಮತದಾನ ಹಾಕೋವರೆಗೂ ಏನೆಲ್ಲ ಮಾಹಿತಿ ಬೇಕು ಅದನ್ನ 1950 ಅಂತ ಒಂದು ಹೆಲ್ಪ್ ಲೈನ್ ಅನ್ನ ಕೊಟ್ಟಿದೆ ಮೇಡಮ್. ಆ 1950 ಯಾಕೆ ಕೊಟ್ಟರು ಅಂತಂದ್ರೆ ನಮಗೆ ಈ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಯ್ತು. ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತ ಚುನಾವಣಾ ಆಯೋಗ ಸ್ಥಾಪಿತವಾದಂತಹ ದಿನಾಚರಣೆ. ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟು ನಮಗೆ ಒಂದು ತಿಂಗಳಲ್ಲಿ ಇಡೀ ದಿನ ಆಕಾಶವಾಣಿಯಲ್ಲಿ ನಾವು ಚುನಾವಣೆ ಸಂಬಂಧಪಟ್ಟ ವಿಷಯವನ್ನೇ ಕೇಳ್ತಿದ್ವಿ. ಕೊನೆಯ ನಾವು ಮತದಾನ ಆಗುವವರೆಗೂ ಮೈಸೂರು ಆಕಾಶವಾಣಿಯಿಂದ ಹೆಚ್ಚು ನಾವು ಕೇಳ್ತಾ ಇದ್ದು ಏನಪ್ಪಾ ಅಂದ್ರೆ ಚುನಾವಣೆಗೆ ಸಂಬಂಧವಂತ ಮಾಹಿತಿಯನ್ನ ಹೆಚ್ಚು ಕೇಳ್ತೀವಿ ಮೇಡಮ್. ಅದ್ರ ಜೊತೆಗೆ ಇತರ ಕಾರ್ಯಕ್ರಮ ಕೇಳೋ ಜೊತೆಗೆ ಆಕಾಶವಾಣಿಯಿಂದ ಬರೆದಂತ ಈ ಚುನಾವಣೆ ಸಂಬಂಧ ಮಾಹಿತಿಯನ್ನ ಹೆಚ್ಚು ಕೇಳ್ಬಿಟ್ಟು ಇಷ್ಟಪಟ್ಟು ಕೇಳ್ತಿದ್ವಿ. ಈ ಮೂಲಕ ನಮ್ಮ ಆಕಾಶವಾಣಿಯಿಂದ ನಮ್ಮನ್ನೆಲ್ಲ ಜಾಗೃತವನ್ನಾಗಿ ಮಾಡಿ ನಮ್ಮನ್ನ ಮತ್ತು ನಮ್ಮ ಕುಟುಂಬವರನ್ನ, ನಮ್ಮ ಅಕ್ಕಪಕ್ಕದವ್ರನ್ನ ಮತ್ತು ನಮ್ಮ ಸುತ್ತಮುತ್ತಲ ಎಲ್ಲ ಕೇಳುಗರನ್ನ ಮತದಾನಕ್ಕೆ 100% ಮತಗಟ್ಟೆಗೆ ಹೋಗಿ ಮತದಾನ ಮಾಡಲು, ಯಶಸ್ವಿಯಾಗಿ ಮಾಡಲು ಕಾರಣಕರ್ತ ಆಯಿತು. ಹಾಗೆಯೇ ಅಷ್ಟೇ ನಂಬಿಕಾರ್ಹವಾಗಿ, ಅಷ್ಟೇ ಗೌರವದಿಂದ ನಮ್ಮ ಆಕಾಶವಾಣಿಯ ಎಲ್ಲ ಮಾಹಿತಿ ಕೇಳ್ಕೊಂಡು ನಾವು ಅಂದು ಬೆಳಿಗ್ಗೆ 7 ಗಂಟೆಗೆ ಮೊದಲನೆಯವರು ಹಾಗೂ ಎರಡನೇವರಾಗಿ ನಮ್ಮ ಮನೆಯವರೆಲ್ಲ ಹೋಗಿ ನಾವು ಮತದಾನ ಮಾಡಿ ಬಂದೆವು. ಜಯ ಹೇ ನಾನು ಅನಿತಾ ಅಶೋಕ್. ಈ ವರ್ಷದ ಒಂದು ಮತದಾನದ ಮಾಹಿತಿ ಅಂತ ಹೇಳಿ ಆಕಾಶವಾಣಿಗೆ ಒಟ್ಟಾಗಿ ಸ್ವೀಪ್ ಸಮಿತಿಯವರ ಒಂದು ಈ ಕಾರ್ಯಕ್ರಮ ತುಂಬಾನೇ ಮಾಹಿತಿ ಪೂರ್ಣವಾಗಿತ್ತು. ಅದ್ರಲ್ಲಿ ಕೇಳಿದಂತ ಪ್ರಶ್ನೆಗಳ ಸರಣಿ
ತುಂಬಾ ವಿಚಾರಗಳನ್ನ ನಮಗೆ ಕೊಟ್ಟಿದೆ. ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಿರ್ಲಿಲ್ಲ. ತುಂಬಾ ನಿಖರವಾಗಿ ಹೇಳ್ಬೇಕಾಗಿರೋಂತ ಎಷ್ಟು ವಿಚಾರಗಳನ್ನ ಈ ಪ್ರಶ್ನೆ ಮೂಲಕ ನಮ್ಗೆ ಉತ್ತರ ಕೊಟ್ಟು ಅದನ್ನ ತಿಳ್ಕೊಳ್ಳೋ ಹಂಗಾಯ್ತು. ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದಾಗ ಈ ತರದ ಒಂದು ಪ್ರಶ್ನೆ ಇದೆಯಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಮತದಾನಕ್ಕೆ ಸಂಬಂಧಪಟ್ಟಂತೆ, ಹೀಗೂ ಒಂದೊಂದು ತೀರಾ ಒಂಥರ ಇಂಟೀರಿಯರ್ ಆಗಿ ಕ್ವಶನ್ಸ್ ಗಳು ನೀವು ಫ್ರೇಮ್ ಮಾಡಿ ನಮಗೆ ಕೇಳಿದಾಗ ತುಂಬಾ ಇನ್ಕ್ವಿಸಿಟಿವ್ ಆಗಿತ್ತು. ಆ ಉತ್ತರಗಳನ್ನ ಹುಡುಕ್ಬೇಕು, ಅದನ್ನ ಹೇಗಾದ್ರೂ ತಿಳ್ಕೊಂಡು ನಿಮ್ಗೆ ಹೇಳ್ಬೇಕು ಅನ್ನೋದು ಒಂದ್ ರೀತಿ ಆದ್ರೆ, ಆ ವಿಚಾರ ನಮ್ಗೆ ಎಷ್ಟೊಂದು ಮಾಹಿತಿ ಕೊಟ್ಟಿದೆ. ಅಂಡ್ ಈ ಮೂಲಕ ಮತದಾನದ ಒಂದು ಪ್ರಾಮುಖ್ಯತೆನ ನೀವು ಜನರಲ್ಲಿ ಎಷ್ಟು ಚೆನ್ನಾಗಿ ಹಮ್ಮಿಕೊಂಡಂಗಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಒಂದು 18 years 18 ವರ್ಷ ಆದ ನಂತರದ ಎಷ್ಟು ಯಂಗ್ಸ್ಟರ್ಸ್ಗೆ ತುಂಬಾ ಒಂದು ಮೋಟಿವೇಟ್ ಮಾಡಿದಂತ ಕಾರ್ಯಕ್ರಮ ಇದಾಗಿದೆ. ನಾವೇ ಕೂಡ ಸ್ವತಃ ನಮ್ಮ ಮಕ್ಕಳಿಗೆ ಅಥವಾ ನೇಬರ್ಹುಡ್ ಯಾರೋ ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ನಾನ್ ಕೂಡ ಹೇಳಿದ್ದು ಉಂಟು. ಈ ಸಲ ಮಾಡ್ಲೇಬೇಕು ಮತದಾನ, ಯಾರು ಮಿಸ್ ಮಾಡೋ ಹಾಗೆ ಇಲ್ಲ. ಈ ಮತದಾನದ ಒಂದು ವಿಚಾರ ಒಂದು ಅಂದ್ರೆ ಒಂದು ನಾಯಕತ್ವನ ನಾವು ಹೇಗೆ ಆಯ್ಕೆ ಮಾಡಬಹುದು ಅನ್ನೋದು ಈ ನೀವು ಕೊಟ್ಟಂತ ಒಂದು ಈ ಕಾರ್ಯಕ್ರಮದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಲ ಬಹಳ ಚೆನ್ನಾಗಿ ಗೊತ್ತಾಯ್ತು ಸರ್. ಅದಕ್ಕೆ ಆಕಾಶವಾಣಿ ಕೈ ಜೋಡಿಸಿ ಸ್ವೀಪ್ ಸಮಿತಿಯವರು ಇದಾರೆ, ಈ ತರದ ಒಂದು ಸಮಿತಿ ಇದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತೇ ಇರ್ಲಿಲ್ಲ. ಆಕಾಶವಾಣಿ ಮೂಲಕ ಆ ವಿಚಾರನೂ ಗೊತ್ತಾಯ್ತು. ಅದಕ್ಕೆ ನಾವು ಭಾಗವಹಿಸುವಂತ ಅವಕಾಶ ನೀವು ಕೊಟ್ಟಿದ್ರಿ, ಅದು ಇನ್ನೂ ಖುಷಿ ಆಯ್ತು. ಆ ಲೇಖನಗಳು ಬರ್ದಂತ ವಿಚಾರ ಅಂತೂ ತುಂಬಾನೇ ಒಂಥರ ಮತ್ತೆ ಏನೋ ಆಕಾಶವಾಣಿನಲ್ಲಿ ನಾವು ಭಾಗವಹಿಸುವಂತ ಒಂದು ಹೊಸ ವಿಚಾರಕ್ಕೆ ಈ ತರ ಒಂದು ವಿಚಾರನ ಹಾಕಿ ನಾವು ಬರ್ದಿದ್ದು, ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು, ಎಷ್ಟೊಂದು ವಿಚಾರ ಇದೆ ಅಂದ್ರೆ ಮತ್ತೆ ಮತ್ತೆ ಅದನ್ನ ಜ್ಞಾಪಿಸ್ಕೊಳತ್ತಾ ಹೋದ್ರೆ ಯಾವ ವಿಚಾರ ಬಿಟ್ಟಿದೀನಿ, ಯಾವ ವಿಚಾರ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಒಟ್ಟಾರೆ ಈ ಸಲಿ ಮತದಾನ ಬಹುಶಃ ಆಕಾಶವಾಣಿಯಿಂದ ಇನ್ನೂ ಹೆಚ್ಚಾಗಿ ನಡೆದಿದೆ ಅಂತ ನನ್ನ ಒಂದು ಅನಿಸಿಕೆ ಅನಿಸ್ತಾ ಇದೆ. ಪ್ರತಿ ಒಂದು ಹಳ್ಳಿಗೂ ಇದೊಂದು ಜಾಗೃತಿ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಸೊ ಈ ಮೂಲಕ ಆಕಾಶವಾಣಿಗೆ ಮತ್ತೆ ಸ್ವೀಪ್ ಸಮಿತಿಯವರಿಗೆ ಇಬ್ಬರಿಗೂ ನನ್ನ ಮನದಾಳದ ಧನ್ಯವಾದಗಳು. ಜಯ ಹೇ ನಮ್ಮ ಹೆಸರು ಗವಿಯಪ್ಪ ಅಂತ ಹೇಳ್ಬಿಟ್ಟು, ನಾವು ಗುಂಡ್ಲುಪೇಟೆ ತಾಲೂಕು ಚರಕನಾಂಬಿ ಹೋಬಳಿ ಕಗ್ಗಳದೊಡ್ಡಿ ಗ್ರಾಮ. ನನಗೆ ಈಗ 52 ವರ್ಷ ಆಗಿದೆ. ನಾನು 95ನೇ ಇಸ್ವಿಯಿಂದ ಕೂಡ ವೋಟ್ ಮಾಡ್ತಾ ಇದ್ದೀನಿ. ಬ್ಲೈಂಡ್ ಆದ್ರೆ ಈ ಸಾರಿ ನಮ್ಮ ಬ್ರೈಲ್ ಲಿಪಿಲಿ ಕೂಡ ಅಳವಡಿಸಿತ್ತು. ನಮ್ಮ ಮನೆಯವರು ನಾವು ಇಬ್ರು ಸೇರಿ ಒಂದೇ ಸಮನಾಗಿ ಹೋಗಿ ಬೂತ್ ಹತ್ರ ಹೋಗಿ ವೋಟ್ ಮಾಡಿದ್ವು. ನಮ್ಮ ಓಟು ಬಗೆಗೆ ಯಾವ ತರ ನಾವು ವೋಟ್ ಮಾಡ್ಬೇಕು, ಯಾವ ತರದಲ್ಲಿ ಹೆಂಗೆ ಯಾವ ವ್ಯಕ್ತಿ ಆಯ್ಕೆ ಮಾಡ್ಬೇಕು, ಆಮೇಲೆ ಒಬ್ರಿಂದೊಬ್ರು ವಿಷಯಗಳನ್ನ ತಿಳಿದು ಹೊರಗಲವರಿಂದ ವಿಷಯನ ತಿಳ್ಕೊಂಡು ಆಕಾಶವಾಣಿಯಿಂದ ಕೂಡ ತಿಳಿದು ಪ್ರಜಾಪ್ರಭುತ್ವದಲ್ಲಿ ಯಾವ ತರ ನಾವು ಹಕ್ಕನ್ನ ಚಲಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು. ಇದೇ ರೀತಿ ಇನ್ನು ಪ್ರಸಾರ ಆಗ್ಲಿ, ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಇದು. ಜಯ ಹೇ ನಮಸ್ತೆ, ನಾನು ರಾಮಚಂದ್ರ ದೇಶಿ ಮಾತಾಡ್ತಾ ಇದ್ದೀನಿ, ಹಿರಿಯ ನಾಗರಿಕರು. ನಿಮ್ಮ ಆಕಾಶವಾಣಿಯಿಂದ ಪ್ರಸಾರವಾದಂತ ಮತದಾನದ ಜಾಗೃತಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡೆ ಸರ್. ನಾನು ಹಾಗೇನೆ ಪ್ರತಿ ದಿವಸ ಪ್ರಶ್ನೆ ಕೇಳ್ತಾ ಇದ್ರು, ಅದಕ್ಕೆ ನಂಗೆ ಏನ್ ಬಂತು ಅಂತ ವಿಷಯ ನಾನು ಸಂದೇಶದ ಮೂಲಕ ತಿಳಿಸ್ದೆ, ಹಾಗೇನೆ ಪತ್ರದ ಮೂಲಕನೂ ತಿಳಿಸ್ದೆ ಸರ್. ಹಾಗೆ ಇಂಥ ಒಳ್ಳೆ ಕಾರ್ಯಕ್ರಮ ತಿಳಿಸ್ಕೊಟ್ಟಂತ ಮೈಸೂರು ಆಕಾಶವಾಣಿಗೆ ಧನ್ಯವಾದಗಳು ಸರ್. ಹಾಗೇನೆ ಪ್ರತಿಯೊಬ್ಬರು ಇಂಥ ವಿಷಯ ತಿಳ್ಕೋಬೇಕು ಅಂತ ನಾನು ಅಂತೀನಿ ಸರ್. ಚಿಕ್ಕಮಂಟಯ್ಯ JP ನಗರದಿಂದ. ನಾನು ವಿಶೇಷ ಚೇತನ ಮೇಡಮ್. ಆಕಾಶವಾಣಿಯಿಂದ ನನಗೆ ವಿಶೇಷವಾಗಿ ನನಗೆ ಮಾಹಿತಿ ಸಿಕ್ತು ಮೇಡಮ್. ಮಾಹಿತಿಯಿಂದ ಮೇಡಮ್ ಹೋಗಿ ನಾನು ವೋಟನ್ನು ಹಾಕಿ ಬಂದೆ ಮೇಡಮ್. ಜಯ ಹೇ ಅಳಿಹುಂದಿ ಶಿವಕುಮಾರ್, ಮೈಸೂರಿಂದ. ಜಿಲ್ಲಾ ಪಂಚಾಯತ್ನ ಸ್ವೀಪ್ ಸಮಿತಿ ಹಾಗೂ ಮೈಸೂರು ಆಕಾಶವಾಣಿಯಿಂದಾಗಿ ಸಂಯುಕ್ತಾಶ್ರಯದಲ್ಲಿ ನಿಜಕ್ಕೂ ಈ ಒಂದು ಮತದಾನ ಜಾಗೃತಿ ಕುರಿತ ಹಲವು ಕಾರ್ಯಕ್ರಮಗಳು ನಮಗೆ ಮಾಹಿತಿದಾಯಕವಾಗಿದ್ದು, ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಬಂದೆ. ಅಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ದಿನಾಲೂ ಕೇಳ್ತಾ ಇದ್ರು. ಲೇಖನ ಸ್ಪರ್ಧೆ ಇತ್ತು, ಅದರಲ್ಲೂ ಕೂಡ ಭಾಗವಹಿಸಿ ವೈಯಕ್ತಿಕವಾಗಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಬಹುಮಾನ ಪಡ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮಗಳು ಮತದಾನದ ಶೇಕಡಾವಾರು ಹೆಚ್ಚಲು ನೇರವಾಗಿ ಸಹಕಾರಿಯಾಗಿದೆ ಸರ್. ಯಾಕಂದ್ರೆ ಇದು ಆಕಾಶವಾಣಿ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ಸುಲಭವಾಗಿ ಸಿಗುವ ಒಂದು ಪ್ರಬಲ ಮಾಧ್ಯಮ. ಅದರಿಂದಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಮತದಾರರು ಈ ಒಂದು ಹಲವು ಕಾರ್ಯಕ್ರಮಗಳನ್ನು ಕೇಳಿದ್ದಾರೆ. ಜೊತೆಗೆ ನಾನು ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಅನೇಕ ಜನರಿಗೆ ಈ ಕಾರ್ಯಕ್ರಮಗಳು ಬರ್ತಾ ಇದ್ದು ಕೇಳಿ ಅಂದಾಗ ಅವರು ನಮ್ಮ ಒಂದು ಚುನಾವಣಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರನ್ನ ಅಂದ್ರೆ ಜೊತೆಗೆ
ಜಿಲ್ಲಾ ಪಂಚಾಯತ್ನ ಸ್ವೀಪ್ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸಂದರ್ಶನ ಮಾಡಿದಾಗ ಜೊತೆಗೆ ಈ ಪೊಲೀಸ್ ವ್ಯವಸ್ಥೆ ಅಂದ್ರೆ ಚುನಾವಣೆಗೆ ಯಾವ ರೀತಿಯಲ್ಲಿ ತಯಾರಿ ಆಗ್ತಾ ಇದೆ ಎಂಬೆಲ್ಲ ಒಂದು ಮತದಾನ ಸಂಬಂಧಪಟ್ಟಕ್ಕೆ ಪೂರಕವಾಗಿ ಅನೇಕ ಮಾಹಿತಿಗಳು ಪ್ರಸಾರ ಆದಾಗ ಚುನಾವಣಾ ವ್ಯವಸ್ಥೆಯು ಈ ರೀತಿಯೂ ಕೂಡ ಇದೆಯಾ, ಇಷ್ಟೆಲ್ಲ ಕಷ್ಟಪಡ್ತಾ ಇದಾರಲ್ವಾ, ಭಾರತ ಚುನಾವಣಾ ಆಯೋಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ, ಯಾಕಂದ್ರೆ ನಾವು ಒಂದು ಮತ ಹಾಕದಿದ್ರೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಕೇಳುವ ಒಂದು ಸಮಯ, ಅದರಿಂದ ಹೊರಬಂದು ಈ ಒಂದು ಕಾರ್ಯಕ್ರಮ ಸದಾಭಿರುಚಿಯ ಒಂದು ಕಾರ್ಯಕ್ರಮ ಆಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ಅನೇಕರು ಕೂಡ ಭಾಗವಹಿಸಿದ್ದಾರೆ, ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, ಜೊತೆಗೆ ತಿಳ್ಕೊಂಡಿದ್ದಾರೆ. ಆಕಾಶವಾಣಿ ತನ್ನ ಸಂದರ್ಶನದ ಮೂಲಕ ಜೊತೆಗೆ ಈ ಒಂದು ವಿದ್ಯುನ್ಮಾನಗಳ ಭರಾಟೆಯಲ್ಲಿ ನಾವು ಎಷ್ಟು ತಿಳ್ಕೊಂಡ್ರು ಕೂಡ ಸಾಲದಾಗಿದೆ. ವಿದ್ಯಾವಂತರೇ ಕೂಡ ತಡಕಾಡ್ಬೇಕಾಗತ್ತೆ. ಅದರಿಂದಾಗಿ ನಿಮ್ಮ ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾದ ಪ್ರತಿಯೊಂದು ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮಗಳು ಮತಗಟ್ಟಿಗೆ ಹೋಗಲು ಕೂಡ ಅನೇಕರಿಗೆ ಭಯ ಆಗ್ತಾ ಇತ್ತು. ಅಲ್ಲಿ ವಿದ್ಯುನ್ಮಾನ ಮತದಾನ ಅಂತಂತಾರೆ, ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಆಗುತ್ತೆ, ಅದು ಪ್ರೊಸೆಸ್ ಹೇಗ್ ಮಾಡ್ಬೇಕು, ಅದು ಎಂಬೆಲ್ಲ ಒಂದು ಮಾಹಿತಿ ನಮ್ಗೆ ಕುಳಿತಲ್ಲೇ ನಮ್ಮ ಮೈಸೂರು ಆಕಾಶವಾಣಿ ಜೊತೆಗೆ ಜಿಲ್ಲಾ ಪಂಚಾಯತ್ನ ಒಂದು ಸ್ವೀಪ್ ಸಮಿತಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಸದಭಿರುಚಿಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತು. ವೈಯಕ್ತಿಕವಾಗಿ ಮತ್ತೊಮ್ಮೆ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ, ನನಗೂ ಕೂಡ, ನಾನು ಒಬ್ಬ ನೌಕರನಾಗಿ ನನ್ನನ್ನು ಕೂಡ ಚುನಾವಣಾ ವ್ಯವಸ್ಥೆಯಲ್ಲಿ ನೇಮಿಸಲಾಗಿತ್ತು. ಆದ್ರೂ ಕೂಡ ನನ್ನ ಎಷ್ಟೋ ತಿಳ್ಕೊಂಡಿದ್ರು ಕೂಡ ನಾನು ಆಕಾಶವಾಣಿಯಿಂದ ತಿಳ್ಕೊಂಡ ನಂತರ ನನ್ನ ಇದರಲ್ಲಿ ಚುನಾವಣೆ ಸಂಬಂಧಪಟ್ಟ ಒಂದು ಅಧಿಕಾರಿ ಕೆಲಸ ಮಾಡುವಾಗ ಆಕಾಶವಾಣಿಯನ್ನ ನೆನಪಿಸಿಕೊಂಡು ಆಕಾಶವಾಣಿಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳ ಪ್ರಸಾರ ಆಯ್ತಲ್ಲ, ಆ ಮಾಹಿತಿಗಳನ್ನ ನಾನು ನನ್ನ ಕೆಲಸದಲ್ಲಿ ಅಳವಡಿಸಿಕೊಂಡು ಅದನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸಿದ್ದೇನೆ ಎಂದು ಹೆಮ್ಮೆ ಹೇಳ್ಕೊಳ್ತೀನಿ. ಮತ್ತೊಮ್ಮೆ ಇಂಥ ಒಂದು ಸದಭಿರುಚಿ ಕಾರ್ಯಕ್ರಮ ಪ್ರಸಾರ ಮಾಡಿದ ನಮ್ಮ ಮೈಸೂರು ಆಕಾಶವಾಣಿಗೆ ಮತ್ತು ಜಿಲ್ಲಾ ಪಂಚಾಯತಿಯ ಸ್ವೀಪ್ ಸಮಿತಿಯ ಸಂಬಂಧಪಟ್ಟ ಎಲ್ರಿಗೂ ಕೂಡ ಧನ್ಯವಾದಗಳು. ಜಯ ಹೇ ಸರ್, ವೀಣಾ ಶ್ರೀಕಾಂತ್ ಸರ್, ಸರಸ್ವತಿಪುರಂ ಇಂದ. ಮೈಸೂರು ಆಕಾಶವಾಣಿಯಿಂದ ಸ್ವೀಪ್ ಸಹಯೋಗದೊಂದಿಗೆ ಮೂಡಿ ಬಂದ ಈ ಮತದಾನದ ಕಾರ್ಯಕ್ರಮ ನಮ್ಗೆಲ್ಲ ತುಂಬಾ ಒಂದು ನಾಲೆಜ್ ಇಂಪ್ರೂವಿಂಗ್ ತರ ಇತ್ತು ಸರ್. ಪ್ರತಿದಿನ ಕೇಳ್ತಾ ಇದ್ದಿದ್ ಒಂದು ರಸಪ್ರಶ್ನೆ ಆಗಿರ್ಬೋದು ಅಥವಾ ಸರಣಿ ಲೇಖನ ಮಾಲೆ ಆಗಿರ್ಬೋದು. ಆ ಸರಣಿ ಲೇಖನ ಮಾಲೆ ಒಂಥರ ಬರೆಯಕ್ ತುಂಬಾ ಖುಷಿ ಅನ್ಸ್ತಾ ಇತ್ತು. ಕೊಟ್ಟಿರ್ತಕ್ಕ ಟಾಪಿಕ್ ಕೂಡ ನಮಗೆ ಇಷ್ಟ ಆಗಿತ್ತು. ಎಷ್ಟೋ ಪ್ರಶ್ನೆಗಳಿಗೆ ಯೋಚನೆ ಮಾಡಿ ಉತ್ತರ ಕೊಡೋ ತರ ಇತ್ತು. ಗೊತ್ತಿಲ್ಲದೆ ಇರೋದನ್ನ ಒಂದು ತಿಳುವಳಿಕೆಯನ್ನ ಮೂಡಿಸಿದಂತ ಮೈಸೂರು ಆಕಾಶವಾಣಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, ನಮ್ಮನೆ ಪಕ್ಕದಲ್ಲಿ ಫಸ್ಟ್ ಟೈಮ್ ವೋಟಿಂಗ್ ಮಾಡಕ್ ಇತ್ತು ಅವರಿಗೆ. ಪ್ರತಿ ದಿವಸ ಅವರು ಆಕಾಶವಾಣಿ ಕೇಳಿ ಅವರು ಕೂಡ ಉತ್ತರ ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೂ ಇನ್ಸ್ಪೈರ್ ಆಗಿ ಅವರು ಈ ಸತಿ ಫಸ್ಟ್ ಟೈಮ್ ವೋಟ್ ಮಾಡಿದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ಮೈಸೂರು ಆಕಾಶವಾಣಿ. ಭಾರತ ನನ್ನಲ್ಲಿ ನಾ ಜಾಗೃತಿ ನನ್ನಲ್ಲಿ. ಶ್ರೀನಿವಾಸಪುರ ತಾಲೂಕು ಸೋಸ್ಟೇಕ್ ನಮ್ಮದು ಮಾರ್ಗದರ್ಶನ ಮಾಡುವ ನಮಸ್ಕಾರಗಳು. 18ನೇ ಲೋಕಸಭಾ ಚುನಾವಣೆ 2024 ಏಪ್ರಿಲ್ 26ರಂದು ನಡೆಸಿದ ಮತದಾನ ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಿರುವುದಿಲ್ಲ. 90% ಆಗುತ್ತೆ ಎಂಬ ನಿರೀಕ್ಷತೆ ಇತ್ತು. ಈ ಸಾರಿ ಪ್ರಚಾರ ಹಿಂದಿನ ಯಾವ ಚುನಾವಣೆಯಲ್ಲೂ ಎಷ್ಟು ಪ್ರಚಾರ ಆಗಿರಲಿಲ್ಲ. ಈ ಸಾರಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ಮುಖ್ಯಸ್ಥರು, ಸಾಹಿತಿಗಳು, ಚಲನಚಿತ್ರ ನಟರು, ಕ್ರೀಡಾಪಟುಗಳು ಚುನಾವಣೆ ಪ್ರಚಾರದಲ್ಲಿ 40 ದಿವಸ ಹಗಲು ರಾತ್ರಿ ಎನ್ನದೆ ಚುನಾವಣಾ ಆಯೋಗದ ನೀತಿ ನಿಯಮದಂತೆ ತಮ್ಮ ಸಿಬ್ಬಂದಿಯೊಡನೆ ಈ ಸಾರಿ ಹೆಚ್ಚಿನ ಮತದಾನ ಮಾಡಿಸಬೇಕೆಂದು ಎಲ್ಲರೂ ದುಡಿದಿರುತ್ತಾರೆ. ಅವರಿಗೆಲ್ಲರಿಗೂ ತುಂಬಾ ಅಭಿನಂದನೆ. ಆಕಾಶವಾಣಿಯ ನಿಲಯದ ನಿರ್ದೇಶಕರಾದಂತ SS ಉಮೇಶ್ ಸಹಕಾರ ಇತ್ತು. ಅವರಲ್ಲಿ ಡಾಕ್ಟರ್ ಮೈಸೂರು ಉಮೇಶ್ ರವರು, ಪ್ರಭುಸ್ವಾಮಿ ಮಳಿಮಠರವರು, ದಿಗ್ವಿಜಯ ಕೇಶವಮೂರ್ತಿ ಅವರು, ಜಿ ಶಾಂತಕುಮಾರ್ ಅವರು ಹಾಗೂ ಆಕಾಶವಾಣಿ ಸಿಬ್ಬಂದಿಯವರು ಬಹಳ ಶ್ರಮ ಪಟ್ಟಿರುತ್ತಾರೆ. ಅವರುಗಳಿಗೆ ಅಭಿನಂದನೆ. ಈ ಸಾರಿ ಡಾಕ್ಟರ್ ಮೈಸೂರು ಉಮೇಶ್ ರವರು ಜಡ್ಪಿಯವರ ಸಂಯುಕ್ತ ಆಶ್ರಯದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ರಸಪ್ರಶ್ನೆ ಹಾಗೂ ಲೇಖನವನ್ನು ಆಯ್ಕೆ ಮಾಡಿ ಪ್ರಚಾರ ಮನ್ನಣೆ ನೀಡುತ್ತಾರೆ. ಇವರಿಗೂ ತುಂಬಾ ಅಭಿನಂದನೆ. 50 ಜನರಿಗಾದರೂ ಬಹುಮಾನ ಕೊಡಬಹುದಾಗಿತ್ತು. ಉಳಿದವರಿಗೆ ಆಯೋಗದಿಂದ ಮೆಚ್ಚಿನ ಪತ್ರ ಕೊಡಿಸುವ ಕೆಲಸವನ್ನು ಅಂಚೆ ಮೂಲಕ ಕೊಡಿಸುವ ಕೆಲಸ ಮಾಡಬೇಕಾಗಿತ್ತು. ಈ ವಿಷಯ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿಗೆ ತುಂಬಾ ಅಭಿನಂದನೆ ಸಲ್ಲಿಸುತ್ತೇನೆ. ಜಯ ಹೇ ನಂಗೆ ರಸಪ್ರಶ್ನೆ ಆಮೇಲೆ ಲೇಖನಗಳನ್ನು ಬರೀಲಿಕ್ಕೆ ಹೇಳಿದಿರಲ್ಲ, ಆ ಲೇಖನಗಳನ್ನು ಕೂಡ ನಾನು ಕೇಳ್ತಿದ್ದೆ, ರಸಪ್ರಶ್ನೆ ಕೂಡ ಕೇಳ್ತಿದ್ದೆ, ಮತ್ತೆ ಕೆಲವೊಂದು ಸಂದರ್ಶನಗಳನ್ನು ಕೂಡ ಕೇಳ್ತಿದ್ದೆ. ಇದರಲ್ಲಿ ನನಗೆ ಅನಿಸಿದ್ದು ಏನಂದ್ರೆ, ಮೈಸೂರು ಆಕಾಶವಾಣಿಯಲ್ಲಿ
ನಿಜವಾಗಿಯೂ ನನಗೆ ಮತ ಹಾಕ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಈ ವರ್ಷ ಅಂತಲ್ಲ, 1-2 ಸರಿ ನಾನು ಮತವನ್ನು ಹಾಕ್ಲೇ ಇಲ್ಲ. ಅಂದ್ರೆ ನನಗೆ ನಿಜವಾದ ದೇಶದಲ್ಲಿ ಪ್ರಜೆ ನಾನು ಹಾಕಬೇಕಂತ ಅನಿಸಿದ್ದೆ ನಂಗೆ ನಿಮ್ಮ ಕಾರ್ಯಕ್ರಮಗಳನ್ನ ಕೇಳಿ. ಅದರಲ್ಲೂ ಒಂದು ಲೇಖನವನ್ನು ಓದಿದ್ರಿ ನೀವು. ಅದರಲ್ಲಿ 7ನೇ ತರಗತಿಯ ಒಂದು ಹುಡುಗಿ, ಅಂದ್ರೆ ಇನ್ನೂ ಅವಳು 18 ವರ್ಷಕ್ಕೆ ಇನ್ನೂ 4-5 ವರ್ಷ ಇದೆ. ಅವಳೇ ಒಬ್ಳು ಅಂತ ಹುಡುಗಿ ಒಂದು ಲೇಖನ ಬರೆದು ಜನರ ಮನವನ್ನು ಒಲಿಸಿದ್ದಾಳೆ ಅಂದ್ರೆ ಪ್ರತಿಯೊಂದು ಅದನ್ನು ಮೆಚ್ಚುವಂತದ್ದು. ಹಾಗಾಗಿ ನಾವು ಒಂದು ಪ್ರಜೆಯಾಗಿ ನಾವು ಯಾಕೆ ಹಾಕ್ಲಿಕ್ಕೆ ಹೋಗ್ಬಾರ್ದು ಅಂತ ನಂಗೆ ಮನಸ್ಸಿಗೆ ಬಂದಿತ್ತು. ಮತ್ತೆ ನಮ್ಮ ಮನೆಯಲ್ಲಿ 7 ಮತ ಇತ್ತು ಟೋಟಲ್ ಆಗಿ. ಎಲ್ಲರನ್ನು ಕೂಡ ಈ ಕಾರ್ಯಕ್ರಮದಿಂದಾಗಿ ಎಲ್ಲರನ್ನು ಕೂಡ ನಾನು ಕರ್ಕೊಂಡು ಹೋಗಿದ್ದೆ. ಅಂದ್ರೆ ನಮ್ಮ ಮನೆಯವರೆಲ್ಲರೂ 7 ಮತವನ್ನು ಕೂಡ ಈ ಲೋಕಸಭೆಯ ಚುನಾವಣೆಯಲ್ಲಿ ನಾವು ಹಾಕಿದ್ದೇವೆ ಸರ್. ಅದಕ್ಕೊಂದು ಮೂಲ ಕಾರಣವೇ ಮೈಸೂರು ಆಕಾಶವಾಣಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರ್ಯಕ್ರಮವನ್ನು ಕೊಟ್ಟ ನಿಮ್ಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು ಅಮ್ಮಣ್ಣಿಯವರೇ. ಜಯ ಹೇ. ಹಲೋ, ನಾನು ಖ್ಯಾತನಹಳ್ಳಿ ಸೋಮಶೇಖರ್. ಚುನಾವಣೆ ಎಂಬುದು ನಮ್ಮ ಒಂದು ಹಕ್ಕು. ಅದನ್ನ ನಾವು ಕಳ್ಕೊಳ್ಳಿಕ್ಕೆ ಇಷ್ಟಪಡಬಾರ್ದು. ಅದನ್ನ ಪಡ್ಕೊಳ್ಳೋದು ಬಹಳ ಅವನ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಂತೆ. ನಾನು ಭಾರತೀಯ ಅಂತ ಹೇಳ್ಕೊಳ್ಳೋಕೆ ಇದು ಹೆಮ್ಮೆಯ ಒಂದು ಸಂಗತಿಯ ವಿಚಾರ. ಇದ್ರ ಬಗ್ಗೆ ನಮ್ಮ ಆಕಾಶವಾಣಿ ಹಲವಾರು ಕಾರ್ಯಕ್ರಮಗಳನ್ನ ನೀಡ್ತು. ಚುನಾವಣೆಯ ಪರ್ವ ಇರ್ಬೋದು, ಜಿಲ್ಲಾಧಿಕಾರಿಗಳಿಂದ ಮಾಹಿತಿಗಳನ್ನ ಕೊಡಿಸಿದ್ದು, ಪೊಲೀಸ್ ಅಧಿಕಾರಿಗಳಿಂದ ಸಿಗುವಂತ ಸವಲತ್ತುಗಳು, ಹಾಗೇನೆ ಚುನಾವಣೆ ನೀಡುವಂತ ಸ್ಥಳದಲ್ಲಿ ನಮಗೆ ಏನೇನು ಸವಲತ್ತುಗಳು ಸಿಗುತ್ತೆ ಎಂಬುದು, 18 ವರ್ಷದ ಮೇಲ್ಪಟ್ಟು ಎಲ್ಲಾ ವಯಸ್ಸಿನ ವಯೋವೃದ್ಧರು ಸಹ ಮತವನ್ನು ನೀಡಲೇಬೇಕು. ಅದು ನೀಡದೇ ಇದ್ರೆ ಅವರ ಹಕ್ಕಿಗೆ ಒಂದು ಧಕ್ಕೆ ಬಂದಂತೆ ಎಂಬುದನ್ನ ಬಹಳ ಸವಿಸ್ತರವಾಗಿ ನಮ್ಮ ಆಕಾಶವಾಣಿ ತಿಳಿಸ್ಕೊಡ್ತು. ಅದರ ಜೊತೆಗೆ ನಾವು ಮನವರಿಕೆ ಮಾಡಿ ವೋಟನ್ನು ಹಾಕ್ಲೇಬೇಕು ಎಂಬ ಛಲತೆಯನ್ನ ಆಕಾಶವಾಣಿ ನಮ್ಗೆ ತಂದು ಬೆಂಬಲವಾಗಿ ಎದೆಗೊಟ್ಟು ನಿಂತಿತ್ತು. ಆದರೆ ಆಗದೆ ಕೈಲಾಗದೆ ಒದ್ದಾಡ್ತಿರುವಂತ ವ್ಯಕ್ತಿಗೂ ಈಚೆರಿನ ಸವಲತ್ತುಗಳು, ಕುಡಿಯುವ ನೀರಿನ ಸವಲತ್ತುಗಳು ಹಾಗೂ ಅಲ್ಲಿ ಅಧಿಕಾರಿಗಳಿಂದ ಸಹಕಾರ ಎಲ್ಲವನ್ನು ನೀಡಿತು. ನಮ್ಮ ಖ್ಯಾತನಹಳ್ಳಿಯಲ್ಲಿ ಬಹಳ ಅದ್ಭುತವಾಗಿ ಕಾರ್ಯ ಸಾಗಿತು. ಅದ್ರಲ್ಲಿ ಹೆಂಗಪ್ಪ ಅಂದ್ರೆ ಹೋದಂತ ವ್ಯಕ್ತಿಗಳಿಗೆ ನೀರು ಕೊಟ್ಟು ಮತ್ತೆ ಪಾನ್ಕಗಳನ್ನು ಕೊಟ್ಟು ಬಹಳ ಸತ್ಕಾರದಿಂದ ಸತ್ಕರಿಸಿದ್ರು. ನಮ್ಮ ಆಕಾಶವಾಣಿ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಿ ನಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ಎಲ್ಲರೂ ಮತ ಹಾಕುವಂತೆ ಪ್ರೇರಣೆ ಮಾಡಿದೆ. ಅದಕ್ಕಾಗಿ ಆಕಾಶವಾಣಿಗೂ ಆಕಾಶವಾಣಿಯ ಸಿಬ್ಬಂದಿಯವರಿಗೂ ನನ್ನ ತೃಪ್ತಿಯ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಶ್ರೀನಿವಾಸ್ ಅಂತೇಳಿ ಮಂಡ್ಯದಿಂದ ವಿವಿ ನಗರದಿಂದ ಮಾತಾಡ್ತೀನಿ. ಈ ಬಾರಿಯ ಮೈಸೂರು ಆಕಾಶವಾಣಿಯವರು ಚುನಾವಣೆ ಇದನ್ನ ಒಂದು ವಿಶೇಷವಾಗಿ ಕಾರ್ಯಕ್ರಮ ಇದನ್ನ ಹಮ್ಮಿಕೊಂಡು ಪ್ರತಿ ಒಂದು ಜಿಲ್ಲೆಯ ನೋಡಲ್ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಏನ್ ಮಾಡಿದ್ದಾರೆ, ಹೇಗೆ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅಲ್ಲಿ ಬರ್ತಕ್ಕಂಥ ಮತದಾರಗಳಿಗೆ ಯಾವ ರೀತಿ ಒಂದು ಇದನ್ನ ಮಾಡಿದ್ದಾರೆ ಅನ್ನೋದನ್ನ ವ್ಯವಸ್ಥಿತವಾಗಿ ಅವರು ತುಂಬಾನೇ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಒಂದು ಕ್ರೆಡಿಟ್ ಏನು ಹೋಗ್ಬೇಕು ಅಂತ ಮೈಸೂರು ಆಕಾಶವಾಣಿಗೆ ಈ ಬಾರಿ ಹೆಚ್ಚಿನ ಮತದಾನ ನಮ್ಮ ಮಂಡ್ಯ ಜಿಲ್ಲೆಯಿಂದ 81.81% ಮತದಾನ ಮಂಡ್ಯದಿಂದ ಆಗಿದೆ. ಅದ್ರ ಕ್ರೆಡಿಟ್ ನಮ್ಮ ಮೈಸೂರು ಆಕಾಶವಾಣಿಗೆ ಬರಬೇಕು. ಅದ್ರೊಳಗೂ ನಮ್ಮ ಇಲ್ಲಿಯ ಒಂದು DC ಅವರು ಡಾಕ್ಟರ್ ಕುಮಾರ್ ಅಂತ ಹೇಳಿ ಅವರು ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಕಾಳಜಿ ವಹಿಸಿ ಅವ್ರು ಮಾಡಿದ್ರು ಅಂತಂದ್ರೆ ಪ್ರತಿಯೊಂದು ಒಂದು ಬೂತ್ ಇದ್ಗಳಿಗೆಲ್ಲ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಒಂದು ಬೂತ್ಗಳಿಗೆ ಪಿಂಕ್ ಒಂದು ಇದನ್ನ ಮಾಡ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಒಂದು ಈ ವೀಲ್ ಚೇರ್ ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಮತ್ತೆ ಬಿಸಿಲು ತುಂಬಾ ಹೆಚ್ಚಿತ್ತು ಈ ಬಾರಿ ಅಂತೂ ಅದಕ್ಕೋಸ್ಕರ ಚಾಮಿಯನ್ನ ಚೇರ್ಗಳೆಲ್ಲ ವ್ಯವಸ್ಥೆ ಮಾಡಿದಂತದ್ದು ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಇವ್ರು ಮಾಡಿದ್ರು ಅಂತಂದ್ರೆ ತುಂಬಾನೇ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದ್ರು. ಜಯ ಹೇ. ರಾಮ್ ಪ್ರಸಾದ್ ವಿದ್ಯಾರಣ್ಯಪುರಂನಿಂದ. ಎಲ್ಲ ಚುನಾವಣೆ ಬಗ್ಗೆ ತುಂಬಾ ಪ್ರಸಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರಿ. ಉತ್ತರ ಕರ್ನಾಟಕದ ಭಾಷೆ ಹಾಡು ತುಂಬಾ ಚೆನ್ನಾಗಿತ್ತು. ಅದರಿಂದ ಎಷ್ಟೋ ಜನಕ್ಕೆ ಪ್ರೇರಣೆ ಆಗಿದೆ ದೇಶದ ಅಭಿವೃದ್ಧಿಗೆ ವೋಟ್ ಮಾಡ್ಬೇಕು ಅಂತ. ಆ ಒಂದು ಪ್ರೇರಣೆಯಿಂದ ನಾವು ವೋಟ್ ಮಾಡಿದ್ವಿ ದೇಶದ ಅಭಿವೃದ್ಧಿಗಾಗಿ. ಸಮಸ್ತರಿಗೂ ನಂಜನಗೂಡು ಮಹೇಶ್ ನಾಯಕನ ನಮಸ್ಕಾರಗಳು. ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಮತದಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಮಗೆ ಅರ್ಥೈಸುವ ಶೈಲಿಯಲ್ಲಿ ಅತ್ಯುತ್ತಮವಾಗಿ ಪ್ರಸಾರವಾದವು. ಅದಕ್ಕಾಗಿ SS ಉಮೇಶ್ ಸರ್ ಅವರು, ಡಾಕ್ಟರ್ ಮೈಸೂರು ಉಮೇಶ್ ಸರ್ ಅವರು, ಪ್ರಭುಸ್ವಾಮಿ ಮಳಿಮಠ್ ಸರ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಚುನಾವಣಾ ಉಸ್ತುವಾರಿ ಅಧಿಕಾರಿಗಳಾದ ಮನೋಜ್ ಕುಮಾರ್ ಮೀನಾ ಸರ್ ಅವರು,
ಮೈಸೂರು DC ರಾಜೇಂದ್ರ ಸರ್ ಅವರು, ಚಾಮರಾಜನಗರ DC ಶಿಲ್ಪನಾಗ್ ಮೇಡಮ್ ರವರು, ಮಂಡ್ಯ DC ಕುಮಾರ್ ಸರ್ ಅವರು, ಹಾಗೂ ಪೊಲೀಸ್ ಅಧಿಕಾರಿಗಳಾದಂತಹ ಸೀಮಾ ಲಾಡ್ಕರ್ ಮೇಡಮ್ ರವರು, ರಮೇಶ್ ಬಾನಸ್ ಸರ್ ಅವರು, ಪದ್ಮಿ ಸಾಹೋ ಮೇಡಮ್ ರವರು ಮತ್ತು ರಾಯಭಾರಿಗಳಾದಂತಹ ರಮೇಶ್ ಅರವಿಂದ್ ಸರ್ ಅವರು, ಜಾವಗಲ್ ಶ್ರೀನಿವಾಸ್ ರವರು, ಮಂಡ್ಯ ರಮೇಶ್ ಸರ್ ಅವರು, ಕೃಪಾಕರ ಸೇನಾರಿ ಸರ್ ಅವರು ಹಾಗೂ ಸ್ವೀಪ್ ಸಮಿತಿಯ ಎಲ್ಲ ಗಣ್ಯರು ಮತದಾನದ ಬಗ್ಗೆ ಪ್ರಶಂಸನೀಯ ಹಿತನುಡಿಗಳು ನನಗೆ ತುಂಬಾ ಇಷ್ಟವಾಗಿ ನನ್ನ ಒಂದು ಮತವನ್ನು ಆತ್ಮಸಾಕ್ಷಿ ಮತ್ತು ಮನಸಾಕ್ಷಿಗೆ ಅನುಗುಣವಾಗಿ ಚಲಾಯಿಸಿರ್ತೇನೆ. ಧನ್ಯವಾದಗಳು. ಜಯ ಹೇ. ನಮಸ್ತೆ, ನನ್ನ ಹೆಸರು ಸೌಮ್ಯ, STM ಲೇಔಟ್ ಮೈಸೂರಿನಿಂದ ಮಾತನಾಡ್ತಾ ಇರೋದು. ಆಕಾಶವಾಣಿಯಲ್ಲಿ ಮತದಾನ ಜಾಗೃತಿಯ ಕುರಿತಾಗಿ ಒಂದು ಕಾರ್ಯಕ್ರಮ ಈ ಒಂದು ತಿಂಗಳಿಂದ ಮೂಡಿ ಬಂತು. ಅದು ತುಂಬಾ ಒಂದು ಉಪಯೋಗವಾದ ಮಾಹಿತಿಯನ್ನ ನೀಡಿತು ಮತ್ತು ಪ್ರತಿಯೊಬ್ಬ ನಾಗರಿಕನಲ್ಲೂ ಜಾಗೃತಿಯನ್ನ ಮೂಡಿಸ್ತು. ಮತದಾನ ನಾವು ಯಾತಕ್ಕೋಸ್ಕರ ಮಾಡ್ಬೇಕು, ಅದರಿಂದ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡೋದ್ರಲ್ಲಿ ನಮ್ಮ ಮತದಾನ ಎಷ್ಟು ಒಂದು ಪ್ರಮುಖ ಪಾತ್ರವನ್ನ ವಹಿಸಿದೆ, ನಾವು ಉದಾಸೀನ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತೆ ಅಧಿಕಾರಿಗಳನ್ನ ಕರೆಸಿ ಮಾತನಾಡಿಸಿದ್ರು. ಆಮೇಲಿಂದ ಲೇಖನಗಳ ಮೂಲಕ ಪ್ರತಿಯೊಬ್ರು ಇದರಲ್ಲಿ ಭಾಗಿಯಾಗಿ ಅವರ ಒಂದು ಅಭಿಪ್ರಾಯವನ್ನ ತಿಳಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಈ ತರ ಪ್ರತಿಯೊಬ್ರು ಸಹ ಅಂದ್ರೆ ಮತದಾನ ಎಷ್ಟು ಪ್ರಮುಖ ಪಾತ್ರ ವಹಿಸಿದೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಹೇಳಿ ಪ್ರತಿಯೊಬ್ರು ಅರಿಯೋದಿಕ್ಕೆ ಒಂದು ಉತ್ತಮವಾದ ಒಂದು ಸರಣಿ ಕಾರ್ಯಕ್ರಮ ಮೂಡ್ ಬಂತು. ಅದಕ್ಕಾಗಿ ನಾವು ಆಕಾಶವಾಣಿ ಅವರಿಗೆ ತುಂಬಾ ಆಭಾರಿಗಳಾಗಿರ್ತೀವಿ ಸರ್. ಈ ಕಾರ್ಯಕ್ರಮನ ನಾನು ಕೇಳಿದೆ, ಮತ್ತೆ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ನಾನು ಹೇಳಿದ್ದೀನಿ. ಆಕಾಶವಾಣಿಯಲ್ಲಿ ಈ ತರ ಬರ್ತಾ ಇದೆ ಕೇಳಿ, ಎಷ್ಟು ಮಟ್ಟಿಗೆ ಅದು ಜಾಗೃತಿಯನ್ನ ಮೂಡಿಸ್ತಾ ಇದೆ ಮತದಾನದ ಕುರಿತಾಗಿ ಅಂತ ಹೇಳಿ. ಮತ್ತೆ ರಸಪ್ರಶ್ನೆ ನಮ್ಗೆ ಒಳ್ಳೆ ಒಂದು ವಿಷಯಗಳು ನಮ್ಗೆ ತಿಳಿತು. ಎಷ್ಟೋ ವಿಷಯಗಳು ನಮ್ಗೆ ತಿಳಿದಿರ್ಲಿಲ್ಲ, ಅದೆಲ್ಲ ಸಹ ನಮ್ಗೆ ಈ ರಸಪ್ರಶ್ನೆ ಮೂಲಕ ತುಂಬಾ ಚೆನ್ನಾಗಿ ನಮ್ಗೆ ತಿಳಿಯಪಡಿಸಿದ್ರಿ ಸರ್ ಆಕಾಶವಾಣಿಯಿಂದ. ಜಯ ಹೇ. ನಮಸ್ತೆ, ನಾನು ಟಿ ನರಸೀಪುರದಿಂದ ಗೀತಾ ರೇವಣ್ಣ ಅಂತ. ಮತದಾನದ ಮಹತ್ವದ ಬಗ್ಗೆ ನಮ್ಮ ಆಕಾಶವಾಣಿ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತು. ಅದರಲ್ಲೂ ತುಂಬಾ ಹಲವಾರು ಗಣ್ಯರನ್ನ ಸಂದರ್ಶನ ಮಾಡಿ ಮತದಾನದ ಎಲ್ಲ ಸೂಕ್ಷ್ಮತೆಗಳನ್ನು ನಮ್ಗೆ ವಿವರವಾಗಿ ತಿಳಿಸ್ಕೊಡ್ತು. ಅದು ನಮ್ಗೆ ತುಂಬಾ ಸಂತೋಷ ಆಯ್ತು. ಅದರಲ್ಲಿ ಹೆಚ್ಚಾಗಿ ನಮ್ಮಂತ ಕೇಳುಗರಿಗೆ ತುಂಬಾ ಆಸಕ್ತಿ ಮೂಡಿಸಿದ ವಿಚಾರ ಅಂದ್ರೆ ಕ್ವಿಜ್ ಕಾರ್ಯಕ್ರಮ ಮತ್ತೆ ಲೇಖನಗಳನ್ನ ಆಹ್ವಾನಿಸಿತ್ತು. ನಿಜಕ್ಕೂ ಅದು ಎಷ್ಟು ಉಪಯೋಗ ಆಯ್ತು ಅಂದ್ರೆ ಕ್ವಿಜ್ ನಲ್ಲಿ ನಮ್ಗೆ ಪ್ರತಿದಿನ ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆ ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರ ಹುಡ್ಕೊಂಡು ಹೋದಾಗ ನಮ್ಗೆ ಹಲವಾರು ಸಂಗತಿಗಳು ಗೋಚರ ಆಯ್ತು. ಯಾಕಂದ್ರೆ ನಾವು ಕೇವಲ ಎಲೆಕ್ಷನ್ ಅಂದ್ರೆ ಸುಮ್ನೆ ಹೋಗೋದು, ಮತ ಹಾಕ್ಬಿಟ್ಟು ಬರೋದು ಅಷ್ಟೇ, ಅದ್ರ ಮಿಕ್ಕಿತ್ತು ಇನ್ನೇನು ಇಲ್ಲ ಅಂತ ನಾವ್ ಅನ್ಕೊಳ್ತಿದ್ವಿ. ಆದ್ರೆ ಮತದಾನನ ನಡೆಸೋದು ಹೇಗೆ, ಕಮಿಷನರ್ ಇರ್ತಾರೆ, ಅದೆಲ್ಲ ತಿಳಿದು ನಿಜವಾಗ್ ನಮ್ಗೆ ತುಂಬಾ ಸಂತೋಷ ಆಯ್ತು. ಅವರಿಂದ ಎಷ್ಟೆಲ್ಲ ನಾವು ಮತದಾನದ್ದು ಪ್ರತಿಯೊಂದು ಪ್ರಕ್ರಿಯೆನು, ಅದು ಒಂದು ನಾವು ವೋಟರ್ಸ್ ID ಮಾಡೋದ್ರಿಂದ ಹಿಡಿದು ನಾವು ವೋಟರ್ ಹೆಲ್ಪ್ ಲೈನ್ ನ ಹೇಗೆ ಅದನ್ನ ನಾವು ತಿಳ್ಕೊಳ್ಳೋದು, ಮತ್ತೆ ವೋಟರ್ ID ಮಾಡಿದ್ಮೇಲೆ ಅದನ್ನ ಕೆಲವೊಂದು ಕೆಲವೊಂದು ನ್ಯೂನತೆ ಅದು ಇದು ಏನೇನೋ ಇರ್ತಲ್ಲ ನೋಡಿ. ಅಕಸ್ಮಾತ್ ನಾವು ಒಂದು ಸ್ಥಳನ ಬೇರೆ ಸ್ಥಳಕ್ಕೆ ಹೋದಾಗ ನಾವ್ ಯಾವ ತರ ನಾವು ವೋಟರ್ ID ನ ನಾವು ಮಾಡ್ಕೊಳ್ಬೇಕು ಅದೆಲ್ಲ ಹೇಳ್ತಾ ಹೋಗ್ತಾ ಇರ್ತದೆ. ಅದು ಒಂದೊಂದು ಪ್ರಶ್ನೆ ಕೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಗ್ತಿತ್ತು. ತುಂಬಾನೇ ನಮ್ಗೆ ಮಾಹಿತಿಗಳು ಸಿಗ್ತಾ ಬಂತು. ಹಾಗಾಗಿ ನಮ್ಗೆ ಯಾವ್ದು ಗೊತ್ತಿಲ್ಲ ಅದೆಲ್ಲ ನಮ್ಗೆ ಈ ಕಾರ್ಯಕ್ರಮಗಳಿಂದ ತಿಳಿದು ಬಂತು. ಮತ್ತೆ ನಮ್ಗೆ ಕೆಲವೊಂದು ಡೌಟ್ಸ್ ಬರ್ತಾ ಇತ್ತು. ಹೆಂಗಪ್ಪ ಅಕಸ್ಮಾತ್ ನಾವು ಇಲ್ಲಿಂದ ಅಷ್ಟು ದೂರ ಹೋಗಿ, ಈಗ ನೋಡಿ ನಾವಿರೋದು ನರಸೀಪುರದಲ್ಲಿ, ಈಗ ನಾವು ಹೋಗಿ ಊರಲ್ಲಿ ಹೋಗಿ ನಾವು ಮತದಾನ ಮಾಡಬೇಕು. ಅದು ಈಗಂತೂ ತುಂಬಾ ಬೇಸಿಗೆ ನೋಡಿ, ಎಲ್ಲಿ ಮತದಾನ ಮಾಡೋದು ನಿಜವಾಗ್ಲೂ ಎಷ್ಟೋ ಸಲ ಮತದಾನ ನಡೀಲಿಲ್ಲ ಅಂತ ಹೇಳಿದಾಗ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಯಾಕಂದ್ರೆ ಜನ ಬೇಸಿಗೆಗೆ ಈ ಋತುಮಾನಕ್ಕೆ ಹೆದರಿ ಹೊರಗಡೆ ಬರೋದನ್ನ ಬಿಟ್ಬಿಡ್ತಾರೆ ಅಂದ್ರೆ ನಂಗೆ ತುಂಬಾನೇ ಇದಾಗುತ್ತೆ. ಯಾಕಂದ್ರೆ ಮತದಾನ ಅನ್ನೋದು ನಮ್ಮ ಹಕ್ಕು. ಆಕಾಶವಾಣಿಲಿ ತುಂಬಾ ಒಳ್ಳೊಳ್ಳೆ ಮಾಹಿತಿಗಳು ಕೊಟ್ಟರು. ಹಾಗಾಗಿ ಮತ್ತೆ ನಾವು ಮತದಾನ ಅಂದ್ರೆ ಏನು 5 ವರ್ಷಕ್ಕೊಂದ್ಸಲ ಬರೋ ಒಂದು ಎಲೆಕ್ಷನ್ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ಕೊಂಡಿರ್ತಿದ್ದೋ. ಈ ಬೇಜವಾಬ್ದಾರಿ ಧೋರಣೆ ತಪ್ಪು ಅಂತ ಅನ್ನಿಸ್ತು. ಅದರಿಂದ ನಿಜವಾಗ್ಲೂ ನಾನು ತುಂಬಾ ಪ್ರಭಾವಿತಳಾದೆ. ನನ್ಗಂತೂ ತುಂಬಾ ಸಂತೋಷ ಆಗ್ತಿತ್ತು. ಕಾರ್ಯಕ್ರಮ ಕೇಳ್ತಾ ನನ್ಗೆ ತುಂಬಾನೇ ಒಳ್ಳೊಳ್ಳೆ ಮಾಹಿತಿ ಸಿಕ್ತು. ಮತದಾನ ಮಾಡ್ಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಮನ್ಸಲ್ಲಿ ಬಂತು. ಮತ್ತೆ ನಮ್ಮನೇಲೂ ಅಷ್ಟೇ ಎಲ್ಲಾರು ನನ್ನ ಮಗ ಈಗ ಫಸ್ಟ್ ಸಲ ಅವನು ಲೋಕಸಭೆಗೆ ವೋಟ್ ಮಾಡ್ತಿದ್ದಾನೆ. ಒಂಥರ ಅವ್ರಿಗೆಲ್ಲರಿಗೂ ತುಂಬಾ ಸಂತೋಷ ಆಯ್ತು. ನಮ್ಮ ಮನೇಲಿ ಎಲ್ರೂ ಅಷ್ಟೇ, ನಾವು 5 ಜನನು ಹೋಗಿ ನಾವು ಮತದಾನ ಮಾಡ್ಬಿಟ್ಟು ಯಶಸ್ವಿಯಾಗಿ ಬಂದ್ವಿ. ನಾವು ತುಂಬಾ ಸಂತೋಷ ಆಗ್ತಿದೆ ನನ್ಗೆ. ಜಯ ಹೇ.
ನನ್ನ ಹೆಸರು ಶ್ರಾವಣಿ ಅಂತ. ನಾನು SPC ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ನಾನು ಈ ಸಲ ಫಸ್ಟ್ ಟೈಮ್ ವೋಟ್ ಮಾಡಿದ್ದು. ನಾನು ತುಂಬಾ ಎಕ್ಸೈಟೆಡ್ ಆಗಿದೆ. ನಾನು ಫಸ್ಟ್ ಟೈಮ್ ವೋಟ್ ಮಾಡ್ಬೇಕಾದ್ರೆ ನಾನು ಅವಾಗಲೇ ಹೇಳ್ದಂಗೆ ಫುಲ್ ಎಕ್ಸೈಟೆಡ್ ಆಗಿದ್ದೆ. ಅದಾದ್ಮೇಲೆ ಹೋದ ತಕ್ಷಣ ಅವರು ಎಲ್ಲಾನು ಚೆಕ್ ಮಾಡಿದ್ರು. ಫಸ್ಟ್ ಟೈಮ್ ನೋಡಿದ್ದು ಈ ಎಲೆಕ್ಷನ್ ಮಷಿನ್ ಅಂದ್ರೆ ಎಲೆಕ್ಟ್ ಮಾಡೋ ಮಷಿನ್. ತುಂಬಾ ಖುಷಿ ಆಯ್ತು. ಒಂದು ಭಾರತೀಯ ಪ್ರಜೆಯಾಗಿ ನನ್ನ ಜವಾಬ್ದಾರಿಯನ್ನ ನಾನು ನಿರ್ವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಯ್ತು, ಮತ್ತೆ ಹೆಮ್ಮೆನೂ ಇದೆ. ಇದೊಂದು ಜವಾಬ್ದಾರಿ ಪ್ರತಿಯೊಬ್ಬ ಮತದಾರರಿಗೂ. ಅದಕ್ಕೆ ಎಲ್ಲರೂ ಮತದಾನ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲೇ ಮತದಾನ ಜಾಗೃತಿ ಕಾರ್ಯಕ್ರಮಗಳು ಬಂದಿತ್ತು. ಅಲ್ಲಿ ನಾವು ಹೆಂಗೆ ಮತದಾನ ಮಾಡ್ಬೇಕು ಮತ್ತೆ ಮತದಾನದ ಪ್ರೋಸೆಸ್ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ರು. ಅದರಿಂದ ಒಂದ್ ಸ್ವಲ್ಪ ಗೊತ್ತಿತ್ತು, ಜಾಸ್ತಿ ಕನ್ಫ್ಯೂಸ್ ಆಗಿರ್ಲಿಲ್ಲ. ಅದಾದ್ಮೇಲೆ ಯಾವ ತರ ಅಭ್ಯರ್ಥಿನ ಎಲೆಕ್ಟ್ ಮಾಡ್ಬೇಕು, ಒಳ್ಳೆ ಅಭ್ಯರ್ಥಿನ ಹೆಂಗೆ ನೋಡ್ಬೇಕು ಅನ್ನೋದನ್ನೆಲ್ಲಾನು ಒಂದ್ ಸ್ವಲ್ಪ ತಿಳ್ಕೊಂಡೆ ಮತದಾನ ಜಾಗೃತಿ ಕಾರ್ಯಕ್ರಮದಿಂದ. ಈ ದೇಶಕ್ಕೆ ಎಷ್ಟು ಮುಖ್ಯ, ನಮ್ಮ ಮತ ಹಾಕೋದು ಎಷ್ಟು ಜವಾಬ್ದಾರಿಯುತ ಕೆಲಸ ಅನ್ನೋದನ್ನು ತಿಳ್ಕೊಂಡೆ ಈ ಮತದಾನ ಜಾಗೃತಿ ಕಾರ್ಯಕ್ರಮದಿಂದ. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ನಡೆಸ್ಕೊಟ್ಟ ಕಾರ್ಯಕ್ರಮ. ಸುರೇಶ್ ಡಿ ಬನ್ಮಯ್ಯ ಮಾತಾಡ್ತಾ ಇದ್ದೀನಿ. ನಮ್ಮ ಈ ಮತದಾನದ ಜಾಗೃತಿ ಬಗ್ಗೆ ನಮ್ಮ ಮೈಸೂರು ಆಕಾಶವಾಣಿ FM 100.6 ಬಹಳಷ್ಟು ಜಾಗೃತಿ ಮೂಡಿಸ್ತು. ಈ ರೀತಿ ಜಾಗೃತಿ ಮೂಡಿಸದೆ ಇಲ್ಲದಿದ್ದರೆ ಎಲ್ಲೋ ಶೇಕಡವಾರು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಮತ ಆಗ್ತಿತ್ತು ಏನೋ ಗೊತ್ತಿಲ್ಲ. ಈ ಮಟ್ಟ ತಲುಪಲು ಮತದಾನ ನಡೆಯಲು ನಮ್ಮ ಮೈಸೂರು ಆಕಾಶವಾಣಿ ಪ್ರಮುಖ ಕಾರಣ ಅಂತಲೂ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಮೈಸೂರು ಆಕಾಶವಾಣಿಯ ಪ್ರತಿಯೊಬ್ಬ ಸಿಬ್ಬಂದಿರು ಏನು ಒಂದು ಜಾಗೃತಿ ಮೂಡಿಸ್ಕೊಂಡು ಬಂದಿದ್ದಾರೆ ಅಂದ್ರೆ, ಬೆಳಿಗ್ಗೆ 5:53ಕ್ಕೆ ಆಕಾಶವಾಣಿ ಶುರು ಆದ್ರೆ ರಾತ್ರಿ 11 ಗಂಟೆ 15 ನಿಮಿಷದವರೆಗೂ ಎಷ್ಟು ಸಾಧ್ಯ ಅಷ್ಟು ನಮ್ಮ ಮತದಾರರಿಗೆ ಬಹಳಷ್ಟು ಜಾಗೃತಿ ಮೂಡಿಸ್ತು. ಮತದಾನ ಜಾಗೃತಿನ ಕೇವಲ ಮೈಸೂರು ಅಲ್ಲದೆ ಹೊರ ದೇಶದಿಂದಲೂ ನನಗೆ ಕರೆ ಬಂದಿದೆ. ಏನು ಮೈಸೂರು ಆಕಾಶವಾಣಿ ಬಗ್ಗೆ ಇಷ್ಟೊಂದು ಮತದಾನದ ಬಗ್ಗೆ ಏನು ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ, ಬಹಳಷ್ಟು ಒಳ್ಳೇದಾಗ್ಲಿ. ಇದೇ ರೀತಿ ಇನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚು ಮತದಾನ ಮಾಡಲು ಜಾಗೃತಿ ಮೂಡಿಸ್ಲಿ. ಪ್ರತಿಯೊಬ್ಬ ಆಡಳಿತ ವರ್ಗದಲ್ಲಿ ಏನು ಆಕಾಶವಾಣಿ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ಹೊರದೇಶದಿಂದ ನನಗೆ ಕರೆ ಬಂದಿದೆ. ಇದನ್ನು ಕೇಳಿ ನನಗೂ ಬಹಳಷ್ಟು ಸಂತೋಷವಾಯಿತು. ನಾನು ಸಹ ಆಕಾಶವಾಣಿಗೆ ಹೆಚ್ಚು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಜಯ ಹೇ.